ಸರಿಯಾಗಿ ಶಾಲೆಗೆ ಹೋಗಿ ತನಿಖೆ ಮಾಡ್ರಿ. ಯಾಕಂದ್ರೆ ಒಬ್ಬರ ಮೇಲೆ ಹಲ್ಲೆ ಮಾಡಲಿಲ್ಲ, ಒಬ್ಬರು ಮಾಡಿದ ಕಾರಣಕ್ಕೆ ಒಂದು ಹಲ್ಲೆ ಆಗಿರ್ತದೆ. ಮತ್ತೆ ಹೇಳ್ತಾರೆ ಹಲ್ಲೆ ಎಲ್ಲೂ ಆಗ್ಲಿಲ್ಲ, ಖಾಲಿ ಕೈಯಿಂದ ಕೈ ಅಷ್ಟೇ ಆಗಿದೆ ಹೊರತು ಎಲ್ಲೂ ಹಲ್ಲೆ ಆಗ್ಲಿಲ್ಲ. ಇವಾಗ ಮುಂದಿನ ಇರುವಂತಹ ಹೋರಾಟಗಾರರು ಚೆನ್ನಾಗಿದ್ರೆ ಅಲ್ಲಿ ಆಗದೆ ವಿಷಯ ಆಗ್ತಿತ್ತಲ್ಲಿ. ಅವರು ಜಟಾಪಟಿ ಮಾಡಿದ ಕಾರಣಕ್ಕಾಗಿ ಒಂದು ಸಂಘರ್ಷ ಉಂಟಾಯಿತು. ಸೊ ಅದಕ್ಕಾಗಿ ತನಿಖೆ ಮಾಡುವಂತ ಯಾರೇ ಅಧಿಕಾರಿ ಆಗಲಿ ಕುಲಂಕುಷವಾಗಿ ಒಳ್ಳೇದಾಗಿ ತನಿಖೆ ಮಾಡಿ, ಯಾರೇ ತಪ್ಪಾದ್ರೂ ಕೂಡ ಅವರಿಗೆ ಒಂದು ಸೂಕ್ತ ಕ್ರಮ ಅವ್ರ ಮೇಲೆ ಆಗಬೇಕಂತ ಒಂದು ಮನವಿ ಇದೆ ನಮ್ದು. ಅಧ್ಯಕ್ಷರು ಬೆಂಗಳೂರು. ಮಾನ್ಯರೇ, ವಿಷಯ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ನಡೆದ ಘಟನೆ ಬಗ್ಗೆ ತನಿಖೆ ನಡೆಸಿ ತಪ್ಪಿತರ ಮೇಲೆ ಕ್ರಮ ವಹಿಸುವ ಕುರಿತು. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಗರದ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ವಿಶ್ವನಾಥ್ ರವರನ್ನು ಸರ್ಕಾರದ ಆದೇಶ ಮೇರೆಗೆ ವಸತಿ ಶಾಲೆಗೆ ಹಾಜರಾಗಲು ಬಂದಾಗ ಸ್ಥಳೀಯ ವರದಿಗಾರರು ಸದ್ರಿ ಪ್ರಾಂಶುಪಾಲರನ್ನು ಕಾರಿನಿಂದ ಇಳಿಯಲು ಅವಕಾಶ ನೀಡುತ್ತಿದ್ದಿಲ್ಲ. ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪೊಲೀಸ್ ಸಿಬ್ಬಂದಿಗಳು ಸದ್ರಿ ಪ್ರಾಂಶುಪಾಲರನ್ನು ಶಾಲೆಗೆ ಹೋಗಲು ಅವಕಾಶ ನೀಡಿ ಎಂದು ಕೇಳಿಕೊಂಡರು. ಅದನ್ನು ಒಪ್ಪಿಕೊಳ್ಳದಿದ್ದಾಗ ಸ್ಥಳಕ್ಕೆ ಆಗಮಿಸಿದ PSI ಗಡ್ಡೇಕರ್ ಹಾಗೂ CPI ಭೀಮಣ್ಣ ಸೂರಿ ಅವರು ನಿಯಮಾನುಸಾರವಾಗಿ ಶಾಲೆಗೆ ಹಾಜರಾಗಲು ಸದ್ರಿ ವರದಿಗಾರನಿಗೆ ತಿಳಿಸಿದರು. ವಿರೋಧಿಸಿ ತಾಳಿದ್ದು ಅಂದು ಚಿತ್ರೀಕರಿಸಿದ ಎಲ್ಲಾ ವಿಡಿಯೋಗಳಲ್ಲಿ ಗಮನಿಸಬಹುದು. ಅಲ್ಲದೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾರುವುದನ್ನು ಸಹ ಗಮನಿಸಬಹುದು. ಸದ್ರಿ ವರದಿಗಾರನ ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಆಗುವ ಘಟನೆಗಳಿಗೆ ಯಾರು ಹೊಣೆಗಾರರು? ಪೊಲೀಸ್ ಇಲಾಖೆಯ ಕಾರ್ಯವೈಖರಿಗಳ ಬಗ್ಗೆ ಪ್ರಶ್ನಿಸುವ ಅವಶ್ಯಕತೆ ಇರುವುದಿಲ್ಲ. ಕಾರಣ DYSP, CPI ಭೀಮಣ್ಣ ಸೂರಿ, PSI ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ಮಾಡುತ್ತಿದ್ದರಿಂದ ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡುತ್ತಿಲ್ಲ. ಇದು ನಗರದ ಸಾಮಾನ್ಯ ಜನರಿಗೂ ತಿಳಿದ ವಿಷಯವಾಗಿದೆ. ಮಾನ್ಯರೇ, ಈ ಮೇಲಿನ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಈ ಘಟನೆಯಲ್ಲಿ CPI ಭೀಮಣ್ಣ ಸೂರಿ ಅವರು ತಮ್ಮ ಕಾರ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿರುತ್ತಾರೆ. ನಡೆದ ಘಟನೆಯನ್ನು ವಿಡಿಯೋ ನೋಡಿದರೆ ತಿಳಿದು ಬರುತ್ತದೆ. ಆದ್ದರಿಂದ ನಡೆದ ಈ ಘಟನೆ ಕಾರ್ಯವು ತೃಪ್ತಿಕರವಾಗಿರುತ್ತದೆ. ಈಗ ಮನವಿ ನಾವು ಶಾಸಕ ಕಳಿಸ್ತಾ ಇದ್ದೇವೆ. ಶಾಸಕರು ಕಳಿಸೋಕೆ ಇವರೇನು ಜವಾಬ್ದಾರಿ ಇದ್ದವರು ಅವರ ಗಮನ ತಂದು ಅವ್ರ ಹತ್ರ ಚರ್ಚೆ ಮಾಡಿ, ತಹಸೀಲ್ದಾರ್ 1 ಬಿಟ್ಟು 2 ಸಭೆಯಲ್ಲಿ ಅಲ್ಲೇ ಹೋಗಿದ್ರು, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಒಂದು ಕೂಲಂಕುಷವಾಗಿ ಮಾಡಬೇಕಿತ್ತು. ಈಗ ನೇರವಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ರಿ ಅಂತ ಹೇಳಿ ಎಲ್ಲ ಜಿಲ್ಲೆ ಎಲ್ಲ ಹೊರಗಿಂದ ಇದ್ದವರಿಗೆ ಯಾರೂ ಗುರ್ತಾಗಲ್ಲ. ನಮ್ಮ ಊರಲ್ಲಿ ಏನ್ ನಡೆದ ನಮ್ಗೆ ಗುರ್ತಿರ್ತದೆ, ಅದು ಪರಿಶೀಲಿಸಬೇಕು. ನಮ್ಮ ಆಸರೆ ಈಗ ಅವ ಯಾರ್ದೋ ಹೆಸರು ಹಾಕಿ ಫೋನ್ ಮಾಡಿ ನ್ಯೂಸ್ ಮಾಡಿಸ್ತಾನೆ. ಈಗ ನಿನ್ನೆ ಒಂದು ಪೇಪರ್ದಲ್ಲಿ ನೋಡಿದ್ರೆ ರಾಜ್ಯ ಮಟ್ಟದ ಉಪಾಧ್ಯಕ್ಷರಿದ್ದಾರೆ, ಅವರ ಸ್ಟೇಟ್ಮೆಂಟ್ ಇಲ್ಲಿ ಪೇಪರ್ದಲ್ಲಿ ಬಂದಿದೆ. ರಾಜ್ಯ ಮಟ್ಟದ ಉಪಾಧ್ಯಕ್ಷರ 100 ಪೇಪರ್ ಅವ್ರ ಕೈಯಲ್ಲಿ ಇರ್ತದೆ. ಯಾವುದಾದ್ರು ಪತ್ರಿಕೆ ಬಂದಿದೆ ಬರಲಿಲ್ಲ ಅಂದ್ರೆ ಇದು ಒಂದು ಪ್ಲಾನ್, ಒಂದು ಆರ್ಗನೈಸ್ ಪ್ಲಾನ್. ಇದು ಯಾವ ರೀತಿ ಒಂದೊಂದು ಇದಕ್ಕೆ ಡಿಸ್ಟರ್ಬ್ ಮಾಡಬೇಕು ಅಂತೇಳಿ. ಮತ್ತೊಂದು ಅವ್ರು ಏನು ಹೇಳಿದ್ದಾರೆ, 3 ವರ್ಷಕ್ಕೊಮ್ಮೆ ಎಲ್ಲರಿಗೂ